ಸಮಸ್ಯರಿಗೂ ನಮಸ್ಕಾರ. ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಬೆಂಗಳೂರಿಗರಿಗೆ ಅಷ್ಟೇ ಅಲ್ಲ, ಈಗ ಬೇರೆ ರಾಜ್ಯದವ್ರಿಗೆ, ಬೇರೆ ಕಡೆ ಇರುವಂತವ್ರಿಗೆ ಎಲ್ರಿಗೂ ಕೂಡ ಸಂಭ್ರಮದ ಹಬ್ಬ. ಯಾಕಂದ್ರೆ ಮಹಾಲಕ್ಷ್ಮಿ ಅಂತಂದ್ರೆ ಮಹಾಲಕ್ಷ್ಮಿಯ ಆಶೀರ್ವಾದ ಎಲ್ರಿಗೂ ಬೇಕಲ್ವೇ? ನಮ್ಮೆಲ್ಲ ಸುಖಕ್ಕೆ ಮತ್ತೆ ನಮ್ಮ ಎಲ್ಲ ನೆಮ್ಮದಿಗೆ ಕಾರಣನೇ ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿಯನ್ನ ಪೂಜಿಸೋದಿಕ್ಕೆ ಯಾವುದೇ ಭೇದ ಇಲ್ಲ. ಹಾಗೇನೆ ಎಲ್ರಿಗೂ ಬೇಳು ಈ ಮಹಾಲಕ್ಷ್ಮಿ. ಸಾಮಾನ್ಯವಾಗಿ ತುಂಬಾ ಜನ ಸಂಪ್ರದಾಯ ಇಲ್ಲದಿದ್ರು ಕೂಡ ಕಲ್ತ್ಕೊಂಡು ಆಚರಿಸ್ತಾ ಇದ್ದಾರೆ, ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ ಅಂತ ನನಗನ್ನಿಸ್ತು, ಹಾಗೆ ನಿಮ್ಗೆ ತಿಳಿಸ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕಾಗಿ ಇವತ್ತಿನ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ ಒಂದು ವಿಶೇಷ ಸಂಚಿಕೆ ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ಸಂದರ್ಭದಲ್ಲಿ ಈ ಹಬ್ಬದ ವಿಶೇಷದ ಬಗ್ಗೆ, ಹಾಗೇನೆ ಈ ಮಹಾಲಕ್ಷ್ಮಿಯ ಕುರಿತಾಗಿ ನಮಗೆ ವಿಚಾರಗಳನ್ನ ತಿಳಿಸಿಕೊಡಲು ಹಾಗೆ ವಿಶೇಷತೆಗಳನ್ನ ಹೇಳಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಚಂದನ್ ಕುಮಾರ್ ಅವರು. ಅವರಿಗೆ ಕನ್ನಡ ಸಿರಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಕನ್ನಡ ಸಿರಿ ಚಾನಲ್ ಅವರು ನನ್ನನ್ನು ಕರೆಸಿ ಇವತ್ತು ಮಹಾಲಕ್ಷ್ಮಿಯ ಬಗ್ಗೆ ಕೆಲವು ಮುಖ್ಯವಾದ ಪ್ರಮುಖ ಅಂಶಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಹೇಳೋ ಪ್ರಯತ್ನ ಮಾಡ್ತೀನಿ. ಹಾಗೂ ಸಮಸ್ತ ವೀಕ್ಷಕರ ಬಾಂಧವರಿಗೂ ಕೂಡ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಒಂದು ನಿಮಗೂ ನಿಮ್ಮ ಚಾನಲ್ ಅವರು ಕೂಡ ವರಮಹಾಲಕ್ಷ್ಮಿ ಎಲ್ಲ ರೀತಿಯ ವರಗಳನ್ನು ಕೊಟ್ಟು ಕಾಪಾಡಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಶ್ರೀ ಮಹಾಲಕ್ಷ್ಮಿ ನಮಃ. ಮಹಾಲಕ್ಷ್ಮಿ, ಮೊದಲಿಗೆ ಮಹಾಲಕ್ಷ್ಮಿಯನ್ನ ಕುರಿತು ಒಂದು ವಿಶೇಷವಾದಂತಹ ಮಂತ್ರ ಏನಾದರೂ ಇದೆ ಅಂತಂದ್ರೆ ಪ್ರಾರ್ಥಿಸ್ಕೊಳ್ಳೋದಕ್ಕೆ ಯಾವ ಮಂತ್ರವನ್ನ ನಾವು ಪಠಿಸಬಹುದು ಅಂತ ಹೇಳ್ಬೋದಾ? ಖಂಡಿತ. ಒಂದು ವಿಶೇಷವಾದ ಮಂತ್ರ ಇರುತ್ತೆ, ಬಹಳ ಜನಕ್ಕೆ ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲಿ ಒಂದು ಬೀಜಾಕ್ಷರ, ಬಹಳ ಪ್ರಮುಖವಾದ ಬೀಜಾಕ್ಷರ ಇರುತ್ತೆ. ಅದು ಓಂ ಶ್ರೀಂ ಶ್ರೈಂ ಮಹಾಲಕ್ಷ್ಮಿಯೈ ನಮಃ. ಇದು ಈ ಮಂತ್ರ ಜಪ ಮಾಡೋದ್ರಿಂದ ಸಮಸ್ತವಾದ ವರಗಳು, ಷೋಡಶ ಲಕ್ಷ್ಮಿ ವರಗಳು, ಅಷ್ಟಲಕ್ಷ್ಮಿಯ ಕೃಪೆಗಳು ಖಂಡಿತ ಸಿಗುತ್ತೆ. ಇದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ರಾರಂಭ ಮಾಡಿ ಕಡೆ ಪಕ್ಷ ಪ್ರತಿ ಶುಕ್ರವಾರ ಜಪ ಮಾಡ್ತಾ ಇದ್ದರೆ 108 ಸಲ ಅಥವಾ 9 ನಿಮಿಷ ಜಪ ಮಾಡ್ತಾ ಬನ್ನಿ. ನಿಮಗೆ ತುಂಬಾ ಒಳ್ಳೆಯದಾಗತ್ತೆ. ಸಮಸ್ತ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ಇದನ್ನು ಪೂರ್ವಮುಖವಾಗಿ ಕೂತ್ಕೊಂಡು ಜಪ ಮಾಡಬೇಕಾಗತ್ತೆ. ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರ ಕಟ್ಕೊಂಡು ಮಹಾಲಕ್ಷ್ಮಿ ವಿಗ್ರಹಕ್ಕೆ ಅಥವಾ ಫೋಟೋಗಾಗಲಿ ಒಂದು ಕೆಂಪು ಬಣ್ಣದ ಹೂವು ಇಟ್ಟು ಅಕ್ಷತೆಯಿಂದ ಪೂಜಿಸಿ 2 ತುಪ್ಪ ದೀಪ ಬೆಳಗಿ ಈ ಮಂತ್ರ ಜಪ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಕಡೆಗೆ ಬಿಳಿ ಚಿತ್ರಾನ್ನ ಮತ್ತು ಸಬ್ಬಕ್ಕಿ ಪಾಯಸ ಶ್ರೇಷ್ಠವಾದ ನೈವೇದ್ಯ ಆಗಿರುತ್ತೆ. ಮಂತ್ರನ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಓಂ ಶ್ರೀಂ ಶ್ರೈಂ ಮಹಾಲಕ್ಷ್ಮಿಯೈ ನಮಃ. ಈ ಮಂತ್ರ ಆಗಿದೆ. ಓಂ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಕೇಳಿದ್ದೇವೆ, ಆದ್ರೆ ಶ್ರೈಂ ಅಂತ ಹೇಳಿದ್ರಿ ಅಂದ್ರೆ ವಿಶೇಷವಾಗಿ ಅನ್ಸ್ತೀರಾ? ಬಹುಶಃ ಕೇಳಿಲ್ಲ ಹಿಂದೆ. ಅದಕ್ಕೇನಾದ್ರೂ ಒಂದು ವಿಶೇಷ ಅರ್ಥ ಇದೆಯಾ ಅಥವಾ ಏನ್ ಅದರ ಅರ್ಥ ಅಂತ ಹೇಳ್ಬೋದಾ? ಖಂಡಿತ. ಮೊದಲೇ ಹೇಳಿದಾಗೆ ಎಲ್ಲರಿಗೂ ಈ ಬೀಜಾಕ್ಷರ ಸಾಧಾರಣ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಈ ಮಂತ್ರ ಹೇಳೋ ವಿಧಾನ ಕೂಡ ಒಂದಿದೆ. ಈಗ ನೋಡಿ, ಓಂ ಶ್ರೀಂ ಮಹಾಲಕ್ಷ್ಮಿ ನಮಃ, ಈ ಇಷ್ಟು ಒಂದೇ ಸರಳ ರೇಖೆ ಅಂತ ಬರಬೇಕು. ಶ್ರೈಂ ಅನ್ನೋದು ಊರ್ಧ್ವವಾಗಿ ಚಲಿಸಬೇಕು. ಅಂದರೆ ಆ್ಯಕ್ಚುಲಿ ಯಾವುದೇ ಒಂದು ಮಂತ್ರ ಬೀಜಾಕ್ಷರನ ನಾಭಿಯಿಂದ ಸಹಸ್ರಾಗಿ ತೊಗೊಂಡೋಗ್ತೀವಿ ಅಥವಾ ಒಂದೇ ಸಮತಟ್ಟದಲ್ಲಿ ಹೇಳ್ತೀವಿ. ಬಟ್ ಈ ಶ್ರೈಂ ಅನ್ನೋದೇನಾಗುತ್ತೆ ಅಂದರೆ ಅಭಿವೃದ್ಧಿ ಬೀಜಾಕ್ಷರ, ಲಕ್ಷ್ಮೀ ನಾರಾಯಣರ ಸಂಯುಕ್ತ ಬೀಜಾಕ್ಷರ ಅಂತ ಕೂಡ ಕರಿತೀವಿ. ಜೊತೆಗೆ ಲಕ್ಷ್ಮೀ ನಾರಾಯಣನ ಸಂಪುಟಿ ಮಂತ್ರದಲ್ಲಿ ಕೂಡ ಈ ಬೀಜಾಕ್ಷರ ಬರುತ್ತೆ. ಆದ್ರಿಂದ ಈ ಶ್ರೈಂ ಬೀಜಾಕ್ಷರ ಮಾತ್ರ ಶ್ರೈಂ 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 ಅಂದರೆ ಊರ್ಧ್ವವಾಗಿ ಜಲಿಸಬೇಕು. ಮನಸ್ಸಲ್ಲಿ ಒಂದು ಇದು ಅಂದರೆ ಓಂ ಶ್ರೀಂ ಶ್ರೈಂ ಮಹಾಲಕ್ಷ್ಮೀ ನಮಃ
ಶ್ರೈಂ ಮಾತ್ರ ಮೇಲೆ ಹೋಗಿ ಮತ್ತೆ ಕೆಳಗೆ ಬಂದು ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ ಶ್ರೈಂ ಮಹಾಲಕ್ಷ್ಮೀ ನಮಃ ಈ ಥರ ಜಪ ಮಾಡೋದ್ರಿಂದ ಸಕಲ ಅಭಿವೃದ್ಧಿಗಳು ಕೂಡ ನಮಗೆ ಈಡೇರ್ತಾ ಹೋಗುತ್ತೆ. ಇದನ್ನು ಹೇಗೆ ಜಪ ಮಾಡಿ, ಆದರೆ ನಾನು ಹೇಳೋ ರೀತಿಯಲ್ಲಿ ಜೋರಾಗಿ ಜಪ ಮಾಡಕ್ಕೆ ಹೋಗ್ಬೇಡಿ, ಮನಸ್ಸಲ್ಲೇ ಆಗ್ಬೋದು. ಆ ಶ್ರೈಂ ಅನ್ನೋದೇನಾಗಬೇಕು ಅಂದರೆ ಮನಸ್ಸಿನಿಂದ ಅಥವಾ ಮೂಲಾಧಾರ ಚಕ್ರದಿಂದ ಸಹಸ್ರಾರಕ್ಕೆ ಹೀಗೆ ತೊಗೊಂಡೋಗಿ ಶ್ರೈಂ ಶ್ರೈಂ ಶ್ರೈಂ, ಇದು ತುಂಬಾ ಅಭಿವೃದ್ಧಿನ ಕೊಡತ್ತೆ. ಅದು ಕೇಳಕ್ಕೆ ಆಮೇಲೆ ಒಂಥರ ಈ- ಚೆನ್ನಾಗಿದೆ ಅನ್ಸುತ್ತೆ. ಹೌದು. ಶ್ರೈಮ್ ಅನ್ನೋದು ಒಂಥರ ಅದರ ಒಂದು ಸೌಂಡಿಂಗ್ ತುಂಬಾ ಚೆನ್ನಾಗಿ ಅನ್ಸ್ತದೆ. ಅತಿ ವಿಶೇಷವಾದ ಬೀಜಾಕ್ಷರ ಇದು ಶ್ರೈಂ. ಈ ಶ್ರೈಮಲ್ಲಿ ಏನಿದೆ, ಲಕ್ಷ್ಮಿ ಮತ್ತು ನಾರಾಯಣ ಸಂಯುಕ್ತ ಶಕ್ತಿ ಇದೆ, ಅದಕ್ಕೋಸ್ಕರ ಇದು ತುಂಬಾ ಪವರ್ಫುಲ್ ಬೀಜಾಕ್ಷರ. ಆಮೇಲೆ ಈ ಮಂತ್ರನ ಹೀಗೆ ಕೇಳಿಸ್ಕೊಂಡು ಹಾಗೆ ಜಪ ಮಾಡೋದಕ್ಕಿಂತ ನಿಮ್ಮ ಮನೆ ಹತ್ರ ಇರುವ ಗುರುಗಳ ಹತ್ರ ಹೋಗಿ ಅವರಿಂದ ಉಪದೇಶ ತಗೊಂಡು ಮಾಡಿ, ಆವಾಗ ನಿಮಗೆ ನಿಜವಾದ ಫಲ ಸಿಗತ್ತೆ. ಇದು ಈ ಮಂತ್ರದ ಉಚ್ಚಾರಣೆ ಯಾವ ರೀತಿ ಮತ್ತು ಅದರ ಹಿಂದೆ ಇರುವ ಒಂದು ಅರ್ಥ. ಮಂತ್ರವನ್ನ ಹೇಳ್ಕೊಟ್ಟಿದ್ರಿ, ಅದನ್ನ ಅಭ್ಯಾಸ ಮಾಡಿ ಹೇಳ್ಬೋದು ಅಂತ ಹೇಳಿದಿರಿ. ಆದ್ರೆ ಎಷ್ಟು ಬಾರಿ ಹೇಳ್ಬೇಕು, ಇಷ್ಟೇ ಬಾರಿ ಹೇಳ್ಬೇಕು ಅಂತ ಏನಾದ್ರು ನಿಯಮ ಇದ್ಲ, ಅಥವಾ ಎಷ್ಟು ಬಾರಿ ಅವ್ರಿಗೆ ಸಮಯ ಇರುತ್ತೋ ಅಷ್ಟು ಬಾರಿ ಹೇಳ್ಬೋದು ಅಂತ ಏನಾದ್ರು ಇದೆಯಾ? ಆಗ್ಲೇ ಹೇಳಿದೆ, 108 ಸಲ ಜಪ ಮಾಡಿ, ಅಥವಾ 9 ನಿಮಿಷ ಜಪ ಮಾಡಿ, ಅಥವಾ 6 ನಿಮಿಷ ಕೂಡ ಜಪ ಮಾಡಬಹುದು. ನಿಮ್ಮ ಸಮಯ ನೋಡಿಕೊಂಡು 9 ನಿಮಿಷ ಅನುಕೂಲನ, 6 ನಿಮಿಷನ, 108 ಸಲನ ಆ ರೀತಿ ನೀವು ಖಂಡಿತ ಮಾಡ್ಕೋಬಹುದು. ಮತ್ತು ಕಡೆಯಲ್ಲಿ ನಾ ಹೇಳಿದ ನೈವೇದ್ಯ ಎಲ್ಲ ಆದಮೇಲೆ ಪಂಚಾರತಿಯಿಂದ ಮಂಗಳಾರತಿ ಮಾಡಿ. ತುಂಬಾನೇ ಶುಭ, ಶ್ರೇಯಸ್ಸು, ಆರೋಗ್ಯ, ಆಯುಷ ಅಭಿವೃದ್ಧಿ ಎಲ್ಲಾನು ನಿಮಗೆ ಕೈಗೂಡುತ್ತೆ. ಪಂಚಾರತಿಯನ್ನ ಮಾಡ. ಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ವಿ, ಯಾರಿಗೆ ಇಷ್ಟ ಇರೋದಿಲ್ಲ, ಎಲ್ಲಾ ಕಷ್ಟ ನಷ್ಟ ಏನೇ ಇದ್ರು ಎಲ್ಲವನ್ನ ಸಹಿಸ್ಕೊಂಡು ಹೋಗೋದಕ್ಕೆ ಮೂಲವಾಗಿ ಬೇಕಾಗದೆ ಮಹಾಲಕ್ಷ್ಮಿ. ಆದ್ರೆ ಈ ಮಹಾಲಕ್ಷ್ಮಿಯನ್ನ ತುಂಬಾ ಜನ ಒಂದ್ಸಲ ದೂರ್ತಾರೆ. ಏನ್ ದೂರ್ತಾರೆ ಅಂತಂದ್ರೆ, ಲಕ್ಷ್ಮಿ ಚಂಚಲೆ, ನಮ್ಮ ಹತ್ರ ಇರೋದೇ ಇಲ್ಲ, ಲಕ್ಷ್ಮಿ ಬಂದಾಗ ಉಳಿಸ್ಕೊಳ್ಳೋದೇ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಲಕ್ಷ್ಮೀ ಚಂಚಲೆಯೋ ಅಥವಾ ನಮ್ಮ ಮನಸ್ಥಿತಿ ಚಂಚಲೆಯೋ, ಇದು ದೂರೋದಕ್ಕೆ ಒಂದು ಕಾರಣ ಏನಿರ್ಬೋದು ಅಂತ ನೀವ್ ಹೇಳ್ತೀರಾ? ಲಕ್ಷ್ಮಿನೇ ನಿಜವಾಗ್ಲೂ ಸ್ಥಿರವಾಗಿಲ್ಲದಿಲ್ವಾ, ಅಥವಾ ಅದಕ್ಕೇನಾದ್ರೂ ಬೇರೆ ಕಾರಣಗಳಿದ್ಯಾ? ಹಾಗೇನಾದ್ರೂ ಹೇಳ್ಬೋದು. ನೀವು ಹೇಳಲು ಎರಡರಲ್ಲೂ ಸತ್ಯ ಇದೆ. ಸ್ವಯಂ ಲಕ್ಷ್ಮಿ ಕೂಡ ಚಂಚಲೆ ಅನ್ನೋದಕ್ಕೇನೆ ಮಹಾಲಕ್ಷ್ಮಿ ಅಂತ ಹೆಸರು. ಈಗ ಲಕ್ಷ್ಮಿ ಅಂದ್ರೇನೆ ಆಕರ್ಷಣೆ ಅಂತ ಅರ್ಥ ಇದೆ. ಲಕ್ಷ್ಮಿ ಅಂದ್ರೆ ಆಕರ್ಷಣೆ. ಇನ್ನೊಂದು ಏನ್ ಆಕರ್ಷಣೆ? ಪ್ರತಿಯೊಂದರ ಆಕರ್ಷಣೆ. ಒಂದು ಮನೆ ಸ್ವಚ್ಛತೆ ತಗೊಳ್ಳಿ, ಅದೊಂದು ಆಕರ್ಷಣೆ. ಒಂದು ವ್ಯಕ್ತಿಯ ಮುಖದಲ್ಲಿ ಒಂದು ಅಶಾಂತವಾದ ಕಳೆ ಇದೆ ಅನ್ಕೊಳ್ಳಿ, ಅದು ಆಕರ್ಷಣೆ. ಈ ಥರ ಸ್ವಚ್ಛತೆ ಅನ್ನೋದು ಪ್ರಥಮವಾಗಿ ಮಹಾಲಕ್ಷ್ಮಿಗೆ ಆಕರ್ಷಣೆ ಅಂತ ಬರುತ್ತೆ. ಲಕ್ಷ್ಮಿ ಅಂದ್ರೆ ಚಂಚಲ, ಇದು ಇವ್ರು ಹೇಳಿದಾಗೆ ಮಹಾಲಕ್ಷ್ಮಿ ಅಂದ್ರೇನೆ ಚಂಚಲ ಆಗತ್ತೆ. ಅದು ನಮ್ಮ ಕೈ ಸೇರಿದಾಗ, ನಮಗೆ ಮಿತಿಮೀರಿ ನಮ್ಮ ಕೈ ಸೇರಿದಾಗ ಅಧಿಕ ಚಂಚಲತೆ ಜೊತೆಗೆ ಚಪಲತೆ ಕೂಡ ಹುಟ್ಟಿಸ್ಬಿಡುತ್ತೆ. ಅಲ್ಲಿ ನಮಗೆ ಸ್ವಲ್ಪ ನಾವು ಕಂಟ್ರೋಲ್ ತಗೋಬೇಕಾಗತ್ತೆ. ಅದಕ್ಕೆ ನೋಡಿ, ಲಕ್ಷ್ಮಿ ಅನ್ಬಾರ್ದು, ಲಕ್ಷ್ಮಿ ಅಂದ್ರೆ ಚಂಚಲ. ಅದಕ್ಕೆ ಶ್ರೀಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ಅಂದಾಗ ಚಂಚಲತೆ ಬರಲ್ಲ. ಯಾಕೆ ನೋಡಿ, ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಒಂದು ಮಂತ್ರ ಇದೆ. ಶ್ರೀ ಮಹಾಲಕ್ಷ್ಮಿ, ಇಲ್ಲಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಶ್ರೀ ಮಹಾಲಕ್ಷ್ಮಿ ಅಂದಾಗ ಶ್ರೀಂ ಮಹಾಲಕ್ಷ್ಮಿ, ಅಲ್ಲಿ ಶ್ರೀಂ ಸೇರ್ಕೊಳ್ಳುತ್ತೆ. ಯಾಕಂದ್ರೆ ಶ್ರೀ ಆಗಿದ ತಕ್ಷಣ ಮಾ ಇದೆ, ಅದು ಶ್ರೀ ಮಹಾಲಕ್ಷ್ಮೀ ನಮಃ ಅಂತ. ಅಲ್ಲಿ ಶ್ರೀಂ ಸೇರ್ಕೊಂಡಾಗ ಏನಾಗತ್ತೆ, ಮಹಾಲಕ್ಷ್ಮಿ ಅನ್ನೋದು ಚಂಚಲೆ ಆದ್ರೆ ಶ್ರೀ ಅನ್ನೋದು ನಾರಾಯಣ. ಯಾವಾಗ ನಾರಾಯಣ ಸೇರ್ಕೊಂಡು ಮಹಾಲಕ್ಷ್ಮಿಯ ಒಂದು ಮಂತ್ರ ಜಪಿಸ್ತೇವೋ ಅಲ್ಲಿ ಚಂಚಲತೆ ಬರುತ್ತೆ, ಸ್ಥಿರತೆ ಬರುತ್ತೆ. ಅದಕ್ಕೆ ಶ್ರೀ ಸೇರಿಸ್ಕೊಂಡು ಜಪ ಮಾಡಬೇಕಾಗತ್ತೆ. ಆವಾಗ ಚಂಚಲತೆ ಬರಲ್ಲ. ಹಣ ಹೆಚ್ಚಾಗಿ ಬಂದರೂ ಕೂಡ ಅದು ಹೇಗೆ ಸದ್ವಿನಿಯೋಗ ಮಾಡಬೇಕು ಅನ್ನೋ ಒಂದು ಜ್ಞಾನ ಕೂಡ ಲಕ್ಷ್ಮೀ ನಾರಾಯಣರು ನಮಗೆ ಖಂಡಿತ ಕೊಡ್ತಾರೆ. ಸೊ ಮಾರ್ಗದರ್ಶನ ನೀಡ್ತಾರೆ ಅಂತ ಹೇಳ್ತೀರಾ. ಸೊ ಲಕ್ಷ್ಮಿಯನ್ನ ಬಂದಾಗ ಸ್ವೀಕರಿಸುವ ರೀತಿ, ಅದನ್ನ ಬಳಸ್ಕೊಳ್ಳುವಂತಹ ರೀತಿ, ನಾವು ಯಾವ ಕಾರ್ಯಗಳಿಗೆ ಅದನ್ನ ಹೇಗೆ ಸದುಪಯೋಗ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ರೀತಿ ಬಳಸ್ಕೊಂಡಾಗ, ಆ ರೀತಿ ಉಳಿಸ್ಕೊಂಡಾಗ ಮಾತ್ರ ಲಕ್ಷ್ಮಿ ಸ್ಥಿರವಾಗಿ ನಮ್ಮೊಟ್ಟಿಗೆ ಇರ್ತಾರೆ ಅಂತ ಹೇಳ್ತೀರಾ. ಮತ್ತೊಂದು ಒಳ್ಳೆ ಅಂಶ ಹೇಳಿದ್ವಿ, ಸ್ವಚ್ಛತೆಗೂ ಕೂಡ ಲಕ್ಷ್ಮಿ ಬಹಳ ಬೇಗ ಆಕರ್ಷಿತಲಾಗ್ತದೆ ಅಂತ ಹೇಳಿದ್ವಿ. ಹೌದು, ಮನಸ್ಸಾಗ್ಲಿ ಮನೆ ಆಗ್ಲಿ
ನಾವೆಲ್ಲೇ ಯಾವುದೇ ಜಾಗದಲ್ಲಿದ್ರು ಕೂಡ ಆ ಸ್ವಚ್ಛತೆ ಬಹಳ ಇಂಪಾರ್ಟೆಂಟು. ಆ ಸ್ವಚ್ಛತೆಯನ್ನು ನಾವು ಉಳಿಸ್ಕೊಂಡ್ರೆ ಖಂಡಿತ ಎಲ್ಲಾ ದೇವರುಗಳನ್ನು ಒಟ್ಟಿಗೆ ನೆಲೆಸ್ತಾರೆ ಅಂತ ಹೇಳ್ತಾ, ಇನ್ನು ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಲಕ್ಷ್ಮಿ ಅಂದ್ರೆ ನಾವು ಸಾಮಾನ್ಯವಾಗಿ ಏನ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಬರೀ ದುಡ್ಡು ಅನ್ಕೊಳ್ತೀವಿ. ಲಕ್ಷ್ಮಿ ಅಂದ್ರೆ ದುಡ್ಡು ಅನ್ಕೊಂಡ್ಬಿಡ್ತೀವಿ. ಸೊ ದುಡ್ಡು ಅಷ್ಟೇ ಲಕ್ಷ್ಮಿನ, ಅದು ಬಿಟ್ರೆ ನಾವು ಹೇಳ್ತೀವಿ ಅಷ್ಟಲಕ್ಷ್ಮಿ ಅಂತ ಹೇಳ್ತೀವಿ, ಷೋಡಶ ಲಕ್ಷ್ಮಿ ಅಂತ ಹೇಳ್ತೀವಿ, ಅದರಲ್ಲಿ ಮಹಾಲಕ್ಷ್ಮಿ ಅಂತ ಕೂಡ ಹೇಳ್ತೀವಿ. ಏನು ಈ ಎಲ್ಲಾ ಲಕ್ಷ್ಮಿಯರ ಒಂದು ವಿಶೇಷತೆ, ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ? ನೋಡಿ, ಈಗ ಲಕ್ಷ್ಮಿ, ಮಹಾಲಕ್ಷ್ಮಿ, ಅಷ್ಟಲಕ್ಷ್ಮಿ, ಷೋಡಶಲಕ್ಷ್ಮಿ ಅನೇಕ ವಿಧವಾದ ಫಲಗಳು ಈ ಮಹಾಲಕ್ಷ್ಮಿ, ಧಾನ್ಯ ಲಕ್ಷ್ಮಿ, ಧನಲಕ್ಷ್ಮಿ, ಆರೋಗ್ಯ ಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ ಅಂತ ಈ ರೀತಿ ಎಲ್ಲಾ ರೀತಿ ಫಲಗಳು ಮಹಾಲಕ್ಷ್ಮಿಗೆ ನಮಗೆ ಖಂಡಿತ ಸಿಗುತ್ತೆ. ಇದು ಇಲ್ಲಿ ಮಹಾಲಕ್ಷ್ಮಿ ಅಂದಾಗ ಅದಕ್ಕೆ ಅರ್ಥ ಏನಪ್ಪಾ ಅಂದ್ರೆ, ಇಲ್ಲಿ ಮೊದಲು ನಿಮ್ಗೆ ಹೇಳಿದೆ ಶ್ರೈಂ ಬೀಜಾಕ್ಷರ ಬಹಳ ರಹಸ್ಯವಾದ ಬೀಜಾಕ್ಷರ ಮತ್ತು ತುಂಬಾ ಶಕ್ತಿಯುತವಾದ ಬೀಜಾಕ್ಷರ ಅಂತ ಹೇಳಿದೆ. ಇಲ್ಲಿ ಶ್ರೈಂ ಅಂದಾಗ ಇನ್ನೊಂದು ಅರ್ಥ ಏನ್ ಬರುತ್ತೆ ಅಂದ್ರೆ, ಆದಿಶೇಷನ ಮೇಲೆ ಮಲಗಿರುವ ಶಯನ ಸ್ಥಿತಿಯಲ್ಲಿರುವ ನಾರಾಯಣರ ಪಾದದ ಬಳಿ ಲಕ್ಷ್ಮಿ ಇರ್ತಾರೆ. ಆ ಒಂದು ಚಿತ್ರ ನೀವು ಮನಸ್ಸಲ್ಲಿ ಊಹಿಸ್ಕೊಳ್ಳಿ. ಆದಿಶೇಷ ಹೆಡೆ ಇರುತ್ತೆ, ಮಹಾವಿಷ್ಣುವಿನ ಒಂದು ತಲೆ ಹೀಗೆ ಇಟ್ಕೊಂಡು ಮಲಗಿರ್ತಾರೆ, ರಂಗನಾಥ ಸ್ವಾಮಿ ಕೂಡ ಹೇಳ್ಬೋದು. ಕಡೆಗೆ ಪಾದದ ಲಕ್ಷ್ಮಿ ಕೂತಿರ್ತಾರೆ. ಈ ಅಲ್ಲೇ ಲಕ್ಷ್ಮಿ ಅದೇ ಶ್ರೈಂ ಅಂದ್ರೆ ಎತ್ತರ ಸ್ಥಿತಿಯಲ್ಲಿದ್ದಾರೆ. ಎಲ್ಲಿ? ಮಹಾವಿಷ್ಣುವಿನ ಪಾದದ ಬಳಿ. ಅದೇ ಶ್ರೈಂ ಬೀಜಾಕ್ಷರ. ಓಂ ಶ್ರೀಂ ಶ್ರೈಂ ಅದು ಮಹಾಲಕ್ಷ್ಮಿ, ನಮಃ ಅನ್ನೋದು ವಿಷ್ಣುವಿನ ಅಥವಾ ನಾರಾಯಣನ ಪಾದ. ಇದು ಈ ಮಂತ್ರದ ಒಂದು ಪಿಕ್ಚರ್. ನೀವೆಲ್ಲಾದ್ರೂ ಆ ಒಂದು ಚಿತ್ರ ನೋಡಿದಾಗ ಈ ಮಂತ್ರ ನಿಮಗೆ ನೆನಪಾಗ್ಬಿಡ್ಬೇಕು. ಅದಕ್ಕೋಸ್ಕರ ಈ ಮಂತ್ರ ಜಪ ಮಾಡುವಾಗ ಈ ಒಂದು ಚಿತ್ರಣ ಮನಸ್ಸಲ್ಲಿ ಇಟ್ಕೊಳ್ಳಿ, ಅಥವಾ ಇದಕ್ಕೆ ಸಂಬಂಧಪಟ್ಟ ಫೋಟೋಗ್ರಾಫ್ ಸಿಕ್ಕಿದ್ರೆ ಅದು ನಮ್ಮ ಎದುರಿಗೆ ಇಟ್ಕೊಂಡು ಜಪ ಮಾಡಿ, ಅಥವಾ ಈ ಚಿತ್ರಣ ಮನಸ್ಸಲ್ಲಿ ಊಹಿಸ್ಕೊಂಡು ಆ ಲಕ್ಷ್ಮಿಯಿಂದ ನೋಡ್ತಾ ಜಪ ಮಾಡಿ, ಇನ್ನು ಫಲ ಖಂಡಿತ ಸಿಗತ್ತೆ. ಸೊ ಮಹಾಲಕ್ಷ್ಮಿ ಸ್ವರೂಪ ಹಾಗೆ ನಾವದೇ ಅಂದ್ವಿ, ಲಕ್ಷ್ಮಿ ಅಂದ್ರೆ ಬರೀ ದುಡ್ಡ ಅಂತ ಇಲ್ಲ. ಖಂಡಿತ ಬರೀ ದುಡ್ಡು ಅಂದ್ರೆ ಲಕ್ಷ್ಮಿ ಅಂತೀವ? ಖಂಡಿತ ಇಲ್ಲ. ಇದಕ್ಕೆ ಒಂದು ವಿವರಣೆ ಕೊಡಬೇಕು ಅಂದ್ರೆ, ವಸುಧಾ ಲಕ್ಷ್ಮಿ ಅಂತ ಒಂದು ವಿಷಯ ಬರುತ್ತೆ. ವಸುಧಾ ಅಂದ್ರೆ ಯಾರು ಅಂದ್ರೆ ಭೂದೇವಿ. ಭೂದೇವಿಗೂ ಮತ್ತು ಲಕ್ಷ್ಮಿಗೆ ಸಂವಾದ ಅಂತ ಕೆಲವು ಬರುತ್ತೆ. ಅದಕ್ಕೆ ಭೂಮಿಗೊಂದು ಹೇಳ್ತಾರೆ ಬಹುರತ್ನ ವಸುಂಧರ ಅಂತ ಹೇಳ್ತಾರೆ. ಬಹುರತ್ನ ವಸುಂಧರ ಅಂದ್ರೆ ಇವಾಗ ನವರತ್ನಗಳು, ಅದು ಬಿಟ್ಟು ಉಪರತ್ನಗಳು, ಎಷ್ಟೋ ರತ್ನಗಳು ಎಲ್ಲ ಭೂಮಿಯಿಂದನೇ ಸಿಗೋದು. ಬಹುರತ್ನ ವಸುಂಧರ. ಅದಕ್ಕೆ ಈಗ ಭೂದೇವಿ ಕೂಡ ಲಕ್ಷ್ಮಿಯ ಅಂಶರೂಪನೇ. ಮಹಾಲಕ್ಷ್ಮಿ ಪ್ರಧಾನ ದೇವತಾ ರೂಪ ಆದ್ರೆ ಭೂದೇವಿ ಮಹಾಲಕ್ಷ್ಮಿ ಅಂಶರೂಪ. ಅದಕ್ಕೆ ಭೂದೇವಿ ಮಹಾಲಕ್ಷ್ಮಿನ ಕೇಳ್ತಾರೆ, ಏನೇನು ನನ್ನಲ್ಲಿ ನಾನಾ ರೀತಿ ಇದೆ, ಮಣ್ಣಿದೆ, ಕಲ್ಲಿದೆ, ನವರತ್ನಗಳಿದೆ, ಚಿನ್ನ ಇದೆ, ಬೆಳ್ಳಿ ಇದೆ, ಎಲ್ಲ ಲೋಹಗಳು ನನ್ನಲ್ಲಿದೆ, ನೀನು ಯಾವ ರೂಪದಲ್ಲಿ ನನ್ನ ನೆಲೆಸಿರ್ತೀಯ ಅಂತ ತಿಳಿಸ್ಕೊಡು ಅಂತ ಒಂದ್ಸಲ ಭೂದೇವಿ ಕೇಳಿದಾಗ ಮಹಾಲಕ್ಷ್ಮಿ ಹೇಳ್ತಾರೆ, ಎಲ್ಲವೂ ನಾನೇ, ಮಣ್ಣು ನಾನೇ, ಮಹಾರಾಜರು ಕೂತುಕೊಳ್ಳುವ ಸಿಂಹಾಸನ, ರತ್ನ ಖಚಿತ ಸಿಂಹಾಸನದಲ್ಲೂ ನಾನಿರ್ತೀನಿ. ಅಷ್ಟೇ ಅಲ್ಲ, ರೈತರು ನೆಲ ಉಳ್ತಾರಲ್ಲ ನೇಗಿಲು, ಅದರ ತುದಿಲು ಕೂಡ ನಾನೇ ಇರ್ತೀನಿ. ನೋಡಿ, ಭೇದ ಭಾವ ಇಲ್ಲ ಅಲ್ಲಿ. ಅಂದ್ರೆ ಒಬ್ಬ ರೈತ ಉಳ್ತಾರ ನೇಗಿಲಾಕಿ ಉಳುಮೆ ಮಾಡೋವಾಗ್ಲೂ ಅದರಲ್ಲೂ ನಾನೇ ಇರ್ತೀನಿ. ನಾನು ಇರೋದ್ರಿಂದಲೇ ಪ್ರತಿಯೊಂದು ಬೆಳೆ ಬರುತ್ತೆ, ಅದರಿಂದಲೇ ಎಲ್ಲರ ಹೊಟ್ಟೆ ತುಂಬತ್ತೆ. ಒಬ್ಬ ರಾಜ ಕೂತ್ರು ಅಧಿಕಾರಿ ಅಥವಾ ಒಂದು ಆಜ್ಞೆ ಮಾಡಕ್ಕೆ ಸಿಂಹಾಸನ ಬೇಕು, ಅದರಲ್ಲೂ ನಾನೇ ಇರ್ತೀನಿ. ನನಗೆ ಹೆಚ್ಚು ಮತ್ತು ಕಡಿಮೆ ಅನ್ನೋ ಭೇದ ಭಾವ ಇಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ನವರತ್ನದಲ್ಲೂ ಉಪರತ್ನಗಳಲ್ಲೂ ನಾನೇ ಇರ್ತೀನಿ. ಯಾಕಂದ್ರೆ ಯಾವ ರತ್ನ ನೋಡಿದ್ರೂ ಅದರಲ್ಲಿ ಒಂದು ಶಕ್ತಿ ಇರುತ್ತೆ, ಅದೇ ನಾನು ಅಂತ ಹೇಳ್ತೀನಿ ಅಂತ ಮಹಾಲಕ್ಷ್ಮಿ ಭೂದೇವಿಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ನೀಲಿ ಆಕಾಶದಲ್ಲೂ ನಾನೇ ಇರ್ತೀನಿ, ಬೆಳಗ್ಗೆ ಸೂರ್ಯ ಬೆಳಕನ ಬೆಳಕಲ್ಲೂ ನಾನೇ ಇದ್ದೀನಿ, ರಾತ್ರಿ ಚಂದ್ರ ಬೆಳಕನ ಆ ಬೆಳಕಲ್ಲೂ ಕೂಡ ನಾನೇ ಇರ್ತೀನಿ. ಅಂದ್ರೆ ನಾನು ಜ್ಯೋತಿ ರೂಪ. ಸೂರ್ಯ ಅಂದ್ರೆ ಅಗ್ನಿ,
ಜ್ಯೋತಿ, ಶಾಖ ಅದು ನಾನೇ, ಹುಣ್ಣಿಮೆ ಛತ್ರದಲ್ಲಿರುವ ತಂಪು ಮತ್ತು ಹಿತವಾದ ಒಂದು ಹುಣ್ಣಿಮೆ ಬೆಳಕು, ಅದರಲ್ಲೂ ನಾನೇ ಇರ್ತೀನಿ ಅಂತ ಮಹಾಲಕ್ಷ್ಮಿ ಹೇಳ್ತಾರೆ. ಅದರಿಂದ ಇಂಥದ್ರಲ್ಲಿ ಮಹಾಲಕ್ಷ್ಮಿ ಇಲ್ಲ ಅಂತಾನೆ ಹೇಳಕ್ ನಿರ್ಧಾರ ಮಾಡೋಕ್ಕಾಗಲ್ಲ. ಅದೇ ರೀತಿ ಸ್ವಚ್ಛವಾದ ಮನಸ್ಸಿರೋರ ಬಳಿ ನಾನಿರ್ತೀನಿ. ಇಲ್ಲಿ ಬಡವರು ಶ್ರೀಮಂತರ ಭೇದ ಭಾವ ಇಲ್ಲ. ಯಾರಲ್ಲಿ ಸ್ವಚ್ಛವಾದ ಮನಸ್ಸಿರುತ್ತೋ ಅವರಲ್ಲಿ ಕೂಡ ನಾನೇ ಇರ್ತೀನಿ ಅಂತ ಮಹಾಲಕ್ಷ್ಮಿ ಭೂದೇವಿಗೆ ಹೇಳ್ತಾರೆ. ಇದು ಸಂವಾದ ಬಹಳ ದೊಡ್ಡದಾಗಿದೆ, ನಿಮಗೆ ಸಂಕ್ಷಿಪ್ತವಾಗಿ ನಾನು ವಿವರಣೆ ಕೊಟ್ಟಿದ್ದೀನಿ. ಸೊ ಲಕ್ಷ್ಮಿ ಯಾರೇ ಇರ್ಲಿ, ಲಕ್ಷ್ಮಿ ಎಲ್ಲಾದ್ರಲ್ಲೂ ಇದ್ದಾರೆ. ಸೊ ಎಲ್ಲರೂ ನೆಮ್ಮದಿಯಾಗಿರ್ಬೇಕಂದ್ರೆ ಇವಿಷ್ಟು ವಿಚಾರಗಳನ್ನ ಕೂಡ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ದುಡ್ಡಷ್ಟೇ ಇಲ್ಲ, ಇವೆಲ್ಲದರಲ್ಲೂ ಕೂಡ ಲಕ್ಷ್ಮಿ ಸ್ವರೂಪನ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ನಾವು ಲಕ್ಷ್ಮಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಇನ್ನು ಹಬ್ಬಕ್ಕೆ ಬಂದ್ಬಿಡೋಣ. ಹಬ್ಬಕ್ಕೆ ಬಂದಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೇಗೆ ಪ್ರಾರ್ಥಿಸಬಹುದು ಜನರು ಅಂತ ಹೇಳ್ಬೋದಾ? ಯಾಕಂದ್ರೆ ತುಂಬಾ ಜನ ಶ್ರೀಮಂತಿಕೆಯನ್ನ ತೋರಿಸೋದಕ್ಕೆ ಕೆಲವು ಹಬ್ಬ ಮಾಡೋದು ವಾಡಿಕೆ ಇದೆ. ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ವಿಜೃಂಭಣೆಯಿಂದ ಮಾಡೋದು ತಪ್ಪು ಅಂತ ನಾ ಹೇಳೋದಿಲ್ಲ, ಆದ್ರೆ ಈ ಒಂದು ಹಬ್ಬದ ಒಂದು ವಿಶೇಷತೆಯಲ್ಲಿ ನೀವು ಏನ್ ಹೇಳಕ್ ಇಷ್ಟಪಡ್ತೀವಿ? ಒಂದು ಸಂಭ್ರಮದ ಯಥಾಶಕ್ತಿ ಅಂತ ಹೇಳ್ತಾರೆ, ಆದ್ರೆ ಯಥಾಶಕ್ತಿ ಅನ್ನೋದು ಬಹಳ ಕರೆಕ್ಟ್. ಎಲ್ಲರೂ ಬೆಳ್ಳಿ ಮಂದಾಸನ, ಬೆಳ್ಳಿ ಅಷ್ಟಲಕ್ಷ್ಮಿ ತಂಬಿಗೆ ನೆಟ್ಟು ಕಲಶ ಇಡಬೇಕು ಅಂತ ಏನಿಲ್ಲ. ಅದು ಅವ್ರವ್ರ ಅನುಕೂಲ ಇದ್ರು ಆ ರೀತಿ ಕೂಡ ಮಾಡ್ಬೋದು. ಕೆಲವರು ಕಂತೆ ನೋಟುಗಳನ್ನ ಜೋಡಿಸಿ ಮಾಡ್ತಾರೆ, ಅದು ತಪ್ಪಲ್ಲ, ಅವ್ರ ಹತ್ರ ಇದೆ ಅದು ಮಾಡ್ತಾರೆ. ಹಾಗನ್ಬಿಟ್ಟು ಎಲ್ಲರೂ ಅದೇ ಥರ ಮಾಡಬೇಕು ಅಂತ ಏನಿಲ್ಲ. ನೋಡಿ, ಭಕ್ತಿ ಮುಖ್ಯ. ಒಂದು ತಾಮ್ರದ ಅಥವಾ ಹಿತ್ತಾಳೆ ಅಥವಾ ಸ್ಟೀಲು ತಂಬಿಗೆನೇ ಇಡೋ ಭಕ್ತಿಯಿಂದ ಅದರಲ್ಲಿ ಒಂದು ಕಲಶ ಥರ ಮಾಡಿ, ಭಕ್ತಿಯಿಂದ ಪೂಜೆ ಮಾಡಿ, ಭಕ್ತಿಯಿಂದ ನಾನು ಹೇಳಿದ ಮಂತ್ರನ ಜಪ ಮಾಡಿ, ಮಹಾಲಕ್ಷ್ಮಿ ಸ್ವಚ್ಛತೆ ಮತ್ತು ಭಕ್ತಿ ನೋಡ್ತಾರೆ ಹೊರತು ಎಷ್ಟು ಆಡಂಬರದಿಂದ ಮಾಡಿದ್ದಾರೆ ಅಂತ ಏನು ನೋಡಲ್ಲ. ಅದಕ್ಕೋಸ್ಕರ ಎಷ್ಟು ಸಾಧ್ಯವೋ ಶಕ್ತಿ ಮೀರಿ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಶಕ್ತಾನುಸಾರ ಹಬ್ಬವನ್ನು ಆಚರಣೆ ಮಾಡೋಣ. ಶ್ರೀಮಂತಿಕೆಯಿಂದ ಮಾಡೋರ್ದು ಸರಿನೇ, ಅವ್ರಿಗೆ ಅನುಕೂಲ ಇದೆ, ಅವ್ರು ಮಾಡಿದ್ದಾರೆ. ಕೆಲವ್ರಿಗೆ ಅನುಕೂಲ ಇಲ್ಲ, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ, ಎಲ್ಲರೂ ಖಂಡಿತ ಒಳ್ಳೇದಾಗತ್ತೆ. ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ ಮತ್ತೆ ನಮ್ಮ ಇತಿಮಿತಿಗಳಲ್ಲಿ ನಾವು ದೇವರನ್ನ ಆರಾಧಿಸಿದ್ರೆ ಸಾಕು ಅಂತ. ಅದು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡೋದು ತಪ್ಪಲ್ಲ, ಅಥವಾ ಸರಳವಾಗಿ ಆಚರಣೆ ಮಾಡೋದು ತಪ್ಪಲ್ಲ. ಅದೆಲ್ಲ ಅವರವರ ಶಕ್ತಿ ಅನುಸಾರ ಅಂತ ಹೇಳಿದ್ವಿ. ಸರಿ, ಈಗ ಇನ್ನೊಂದು ಪ್ರಶ್ನೆ ನನ್ನಲ್ಲಿದೆ. ಏನಂದ್ರೆ ಅಷ್ಟಲಕ್ಷ್ಮಿ, ಷೋಡಶ ಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗೆ ಈ ಎಲ್ಲಾ ಲಕ್ಷ್ಮಿಯರ ಮೂಲ ಮಹಾಲಕ್ಷ್ಮಿ ಅಂತ ನಾವು ಆಗ್ಲೇ ಈ ಹಿಂದಿನ ಪ್ರಶ್ನೆಯಲ್ಲಿ ತಿಳ್ಕೊಂಡ್ವಿ. ಈ ಮಹಾಲಕ್ಷ್ಮಿಗೂ ಮೂಲ ಅಂತ ಏನಾದ್ರು ಇದೆ? ಅಂದ್ರೆ ಇದಕ್ಕೆ ಮೂಲ ಯಾವುದು ಅಂತ ಏನಾದ್ರು ತಿಳಿಸಿ? ಒಳ್ಳೆ ಪ್ರಶ್ನೆ, ಖಂಡಿತ ಇದೆ. ನೋಡಿ, ಮುಕ್ಕೋಟಿ ದೇವತೆಗಳಿಗೂ ಮೂಲ ಅಂದ್ರೆ ಶ್ರೀ ಲಲಿತಾ ಪರಮೇಶ್ವರಿ. ಆ ಲಲಿತಾ ಪರಮೇಶ್ವರಿಯಿಂದ ಪ್ರಥಮ ದಶ ಅವತಾರಗಳು ಆಚೆ ಬಂತು. ಸಾಧಾರಣ ಪ್ರಥಮ ಅವತಾರ ಏನ್ ಹೇಳ್ತಿದ್ರೆ ಮಹಾಕಾಳಿ, ಕಡೆ 10ನೇ ಅವತಾರ ಅಂದ್ರೆ ಕಮಲಾತ್ಮಿಕ ಅಂತ ಹೇಳ್ತೀವಿ. ಇದ್ರ ಮಧ್ಯೆ ಬಗಳಾಮುಖಿ, ಮಾತಂಗಿ, ಚಿನ್ನಮಸ್ತಾದೇವಿ, ಭುವನೇಶ್ವರಿ, ತ್ರಿಪುರ ಸುಂದರಿ, ಈ ರೀತಿ 10 ಅವತಾರಗಳು ಬರುತ್ತೆ. ಮಾತಂಗಿ, ಈ 10 ಅವತಾರಗಳಲ್ಲಿ 10ನೇ ಅವತಾರ ಕಮಲಾತ್ಮಿಕ ಅಂತ ಬರುತ್ತೆ. ನೋಡಿ, ಕಮಲಾತ್ಮಿಕ ಮಹಾಲಕ್ಷ್ಮಿ ಅಂದ್ರೆ ಮಹಾಲಕ್ಷ್ಮಿ ಕೂಡ ಮೂಲ ಅಂತ ಹೇಳ್ತೀವಿ. ಲಲಿತಾ ಪರಮೇಶ್ವರಿಯ ಸಹಸ್ರಾರ ಚಕ್ರದಲ್ಲಿ ಸಹಸ್ರ ಕಮಲಗಳು ಯಾವಾಗಲೂ ಅರಳಿರುತ್ತಂತೆ. ಆ ಕಮಲಗಳಲ್ಲಿ ಒಂದೊಂದು ಕಮಲದಲ್ಲೂ ಕೂಡ ಒಂದೊಂದು ಮಹಾಲಕ್ಷ್ಮಿ ಕೂತಿರ್ತಾರೆ. ಅಂದ್ರೆ ಸಹಸ್ರ ಲಕ್ಷ್ಮಿಯರಿಗೂ ಆಶ್ರಯ ತಾಣ ಎಲ್ಲಪ್ಪ ಅಂದ್ರೆ ಪರಮೇಶ್ವರಿಯ ಸಹಸ್ರಾರ ಚಕ್ರ. ಇದು ಮಹಾಲಕ್ಷ್ಮಿಗೆ ಮೂಲ. ಆದ್ದರಿಂದ ಒಂದು ಲಕ್ಷ್ಮಿ ನಮ್ಮ ಭೂಲೋಕಕ್ಕೆ ಸಮಸ್ತವಾದ ವರಗಳನ್ನು ಕೊಡಲು ಬಂದಿರುವಂತ ಒಂದು ಮಹಾವತಾರ ಮಹಾಲಕ್ಷ್ಮಿ ಅಂತ ಕರಿತೀವಿ. ಅಂದ್ರೆ ಮಹಾಲಕ್ಷ್ಮಿಗೆ ಮೂಲ ಏನಪ್ಪಾ ಅಂದ್ರೆ ಲಲಿತಾ ಪರಮೇಶ್ವರಿಯ ಸಹಸ್ರಾರ ಚಕ್ರದಲ್ಲಿರುವ ಸಹಸ್ರ ಕಮಲಗಳಿಂದ ಉದ್ಭವಿಸಿದ, ಪರಮೇಶ್ವರ ಸಂಕಲ್ಪದಿಂದ ಉದ್ಭವಿಸಿದ ಮಹಾನ್ ದೇವಿ ಇದು ಮಹಾಲಕ್ಷ್ಮಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಕಮಲಾತ್ಮಿಕ ಮೂಲ, ಅಲ್ಲಿಂದ ಮಹಾಲಕ್ಷ್ಮಿ, ಆ ಮಹಾಲಕ್ಷ್ಮಿಯಿಂದ 1000 ಲಕ್ಷ್ಮಿಗಳು, ಪ್ರಧಾನವಾಗಿ ಷೋಡಶ ಲಕ್ಷ್ಮಿ ಮತ್ತು ಅಷ್ಟಲಕ್ಷ್ಮಿ ಅಂತ ನಾವು ಹೇಳಬಹುದು. ಸೊ ನಮ್ಗೆ ಮಹಾಲಕ್ಷ್ಮಿ ಅಷ್ಟೇ ಗೊತ್ತಿದ್ರು, ಆದ್ರೆ ಲಕ್ಷ್ಮಿಯ ವಿಧಾನಗಳು, ವಿವಿಧ ರೀತಿಯ ಸ್ವರೂಪಗಳು ಗೊತ್ತಿದ್ವು. ಆದ್ರೆ ಮಹಾಲಕ್ಷ್ಮಿಯು ಕೂಡ ಮೂಲ ಸ್ವರೂಪ ಒಂದು ಇದೆ ಅನ್ನೋದು ಗೊತ್ತಿರಲಿಲ್ಲ. ತಿಳಿಸ್ಕೊಟ್ಟಿರೋ
ತುಂಬಾ ಧನ್ಯವಾದಗಳು. ಇಲ್ಲಿವರೆಗೂ ನೀವು ಲಕ್ಷ್ಮಿ ಮಂತ್ರ ಹಾಗೆ ಲಕ್ಷ್ಮಿಯನ್ನ ಒಲಿಸಿಕೊಳ್ಳೋದು ಹೇಗೆ, ಹಾಗೇನೆ ಸ್ಥಿರವಾಗಿ ನೆಲೆಸ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ ಅಂತ, ಹಾಗೇನೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಸರಳವಾಗಿ ಆಚರಿಸಬಹುದಾದಂತಹ ರೀತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಮಾಹಿತಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಚಂದನ್ ಕುಮಾರ್ ಅವರಿಗೆ, ಶ್ರೀಯುತ ಚಂದನ್ ಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಈ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ಲಕ್ಷ್ಮಿ ನಿಮ್ಮನೆಗೆ ಸಂಪನ್ನವಾಗಿ ಸಿದ್ಧಿಸಲಿ, ಹಾಗೆ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ. ನಮಸ್ಕಾರ ಸರ್. ತಮಗೂ ನಮಸ್ಕಾರ. ನಮ್ಮ ಚಾನೆಲ್ ಕೂಡ ನಮಸ್ಕಾರ. ನಿಮ್ಮ ಕನ್ನಡ ಸಿರಿ ಚಾನೆಲ್ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷದಿಂದ ಹೆಸರು ಇನ್ನೂ ಹೆಚ್ಚಾಗಿ ಮಾಡಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಇಷ್ಟೊತ್ತು ವೀಕ್ಷಣೆ ಮಾಡಿದ ಸಮಸ್ತ ವೀಕ್ಷಕರ ಬಾಂಧವರಿಗೂ ಕೂಡ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ತುಂಬಾ ಜನರಿಗೆ ತಲುಪಿಸಿ. ಯಾಕಂದ್ರೆ ಮಾಹಿತಿ, ಮನರಂಜನೆ ಮತ್ತೆ ವಿಚಾರ ವಿನಿಮಯ ಈ ಒಂದು ಚಾನೆಲ್ನ ಒಂದು ವಿಶೇಷತೆ. ಹಾಗಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ. ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ.